ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 144. ಏಯ್, ಎಷ್ಟೋ ಧೈರ್ಯ ನಿಂಗೆ? ನನ್ ಮಗನ್ ಮೇಲೆ ಕೈ ಮಾಡ್ತೀಯಾ? ನಿನ್ನ ಅಬಿಗೆ ಒಡೆಯಲೆಂದು ಸುಮ ಎತ್ತಿದ ಕೈನ ಹಿಡಿದ ಅಬಿ. ಯಾರೂ ಮಾತಾಡಬಾರ್ದು. ಕೈ ಎತ್ತೋಕೆ ನಂಗೂ ಬರುತ್ತೆ. ನಾನ್ ಕೈ ಎತ್ತಿದ್ರೆ ಮರ್ಯಾದೆ ಇರಲ್ಲ ಹೇಳಿ ಅವರ ಕೈ ಕೆಳಗಿಳಿಸಿದ ಅಬಿ. ಸುಮಾ ಎದರಿ ಸೆರಗಲ್ಲಿ ಬೆವರು ಒರೆಸಿಕೊಂಡರು. ಪಂಚಮಿ ಮನೆ ಬಿಟ್ಟು ಹೋಗೋಕೆ ಯಾರ್ ಸಹಾಯ ಮಾಡಿದ್ದೀರಿ, ಯಾರ್ ಪ್ರೇರೇಪಿಸಿದ್ದೀರಿ ಅಂತ ಸತ್ಯ ಹೇಳಿದ್ರೆ ನಿಮ್ಗೆ ಒಳ್ಳೇದು. ಆ ಸತ್ಯ ನಾನ್ ತಿಳ್ಕೊಂಡ್ರೆ ಸಿಗೋ ಶಿಕ್ಷೆ ನೀವು ಗೆಸ್ ಕೂಡ ಮಾಡೋಕ್ಕಾಗಲ್ಲ. ತಪ್ಪು ಮಾಡಿದಾಗ ಮನೆಯವರಾದ್ರೂ ಕೂಡ ಯಾರನ್ನು ಬಿಡೋ ಮಾತೇ ಇಲ್ಲ. ಪಂಚಮಿ ಪತ್ರದಲ್ಲಿ ಕೊನೆಗೆ ಬರೆದಿದ್ದು, ನನ್ ಪ್ರೀತಿನ ಅರ್ಥ ಮಾಡಿಕೊಂಡು ನಂಗೆ ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ ಯು ಭಾವ ಅಂತ. ಅವಳು ನನ್ ಬಗ್ಗೆ ಬರೆದಿದ್ದಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ನು ಅವಳಿಗೆ ಭಾವ ಅಂತ ಇರೋರು ಸ್ಕಂದ ಮತ್ತೆ ಸಮರ್ಥ್. ಸಮರ್ಥ್ ಅತ್ತಿಗೆ ಊರಲ್ಲೇ ಇದ್ದು ಅಲ್ಲಿಂದಾನೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಈಗ ಉಳಿದಿದ್ದು ಸ್ಕಂದ ಒಬ್ಬನೇ. ಇವನ ಅವಳ ತಲೆ ಕೆಡಿಸಿ ಏನೋ ಮಾಡಿದಾನೆ ಅಂತ ನನ್ನ ಅನುಮಾನ. ಅಭಿ ಮಾತು ಕೇಳಿಸಿಕೊಂಡ ಸ್ಕಂದ ಉಗುಳು ನುಂಗಿಕೊಂಡ. ಹಣೆಯಲ್ಲಿ ಬೆವರಿನ ಹನಿಗಳು ಸಾಲುಗಟ್ಟಿದವು. ನಂಗೇನು ಗೊತ್ತಿಲ್ಲ. ನನ್ ಮೇಲೆ ಕೈ ಮಾಡಿದೆ ಅಲ್ವಾ, ನಿನ್ನನ್ನ ನಾನು ಸುಮ್ನೆ ಬಿಡೋದಿಲ್ಲ, ಕೂಗಾಡಿದ ಸ್ಕಂದ. ಕೂಗಾಡೋಕೆ ನಂಗೂ ಬರುತ್ತೆ. ಪಂಚಮಿ ಮನೆ ಬಿಟ್ಟು ಹೋಗೋದರ ಹಿಂದೆ ನಿನ್ ಕೈವಾಡ ಇದೆ ಅಂತ ಗೊತ್ತಾಯ್ತೋ ಆಮೇಲಿದೆ ನಿಂಗೆ, ತೋರ್ಬೆರಳು ತೋರಿಸುತ್ತಾ ನುಡಿದ. ಅಮ್ಮಮ್ಮ, ನಿಮ್ ಕನಸಿನ ಅರೆಮನೆ ಒಡೆಯೋಕೆ, ಈ ಮನೆ ನೆಮ್ಮದಿ ಹಾಳು ಮಾಡೋಕೆ ಯಾರ್ ಪ್ರಯತ್ನ ಪಟ್ಟರು ನಾನು ಸುಮ್ನಿರಲ್ಲ. ನಾನ್ ವಾಪಸ್ ಬರುವವರೆಗೂ ಯಾರು ಮನೆಯಿಂದ ಎಲ್ಲಿಗೂ ಹೋಗೋ ಆಗಿಲ್ಲ. ಅತ್ತೆ, ನಿಮ್ ಮಗಳನ್ನ ಸೇಫ್ ಆಗಿ ಮನೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು ಹೇಳಿ ಅಲ್ಲಿಂದ ಹೊರಟ ಅಭಿ. ನಂಗೆ ಮರ್ಯಾದೆ ಇಲ್ಲದ ಕಡೆ ನಾನು ಒಂದು ಕ್ಷಣನೂ ಇರೋದಿಲ್ಲ. ಅಭಿ ಹೋದ ಅರ್ಧ ಗಂಟೆಯ ಬಳಿಕ ಎಲ್ಲರ ಮುಂದೆ ಜೋರಾಗಿ ಮಾತಾಡಿದ ಸ್ಕಂದ ಅವನ ರೂಮ್ ಸೇರಿಕೊಂಡ. ಜಯ, ಇದೆಲ್ಲ ಏನು? ಏನಾಗ್ತಾ ಇದೆ ಇಲ್ಲಿ? ನೊಂದುಕೊಂಡು ಕೇಳಿದರು ಪಾರ್ವತಿ. ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾದವ ಅಭಿ ಅತ್ತೆ, ಅವನ್ ಬರ್ಲಿ, ಆಗ ಗೊತ್ತಾಗುತ್ತೆ ಹೇಳಿದರು ಜಯ. ಅಭಿ ಅವನ ತೋಳಿಗಾದ ಗಾಯದ ಬಗ್ಗೆ ವಿಷ ಮುಚ್ಚಿಟ್ಟಿದ್ದಕ್ಕೆ ನೊಂದುಕೊಂಡಿದ್ದ ಅಪರಾಧ್ಯ ಮತ್ತೆ ಕೋಣೆ ಸೇರಿ ಅಳುತ್ತಿದ್ದಳು. ಕೆಲ ಹೊತ್ತಿನ ಬಳಿಕ ಮತ್ತೇನೋ ಜೋರು ಜೋರು ಮಾತು ಕೇಳಿಸಿದಾಗ ಅಭಿ ಬಂದಿರಬಹುದಾ ಅಂದುಕೊಂಡು ಕಣ್ಣೊರೆಸಿಕೊಂಡು ಕೆಳಗಡೆ ನಡೆದಳು. ಸ್ಕಂದ, ನನ್ ಮಾತ್ ಕೇಳು, ನೀನ್ ಎಲ್ಲಿಗೂ ಹೋಗ್ಬೇಡ್ವೋ, ಮತ್ತೆ ಮನೆಯವರೆಲ್ಲ ನಿನ್ನದೇ ತಪ್ಪು ಅಂತಾರೆ. ಹೊರಟು ನಿಂತ ಮಗನಿಗೆ ಹೇಳುತ್ತಿದ್ದರು ಸುಮ. ಬಿಡಮ್ಮ ಕೈನ, ನಾನ್ ಯಾವ ತಪ್ಪು ಮಾಡದೇ ಇದ್ರು ನನ್ನದು ತಪ್ಪು ಅಂತಾನೆ ಇವರೆಲ್ಲ ಹೇಳೋದು. ಯಾರೇನ್ ಬೇಕಾದ್ರೂ ಮಾತಾಡ್ಲಿ, ನಾನ್ ತಲೆ ಕೆಡ್ಸ್ಕೊಳಲ್ಲ. ಬ್ಯಾಗ್ ಹಿಡಿದು ಹೊರಟ ಸ್ಕಂದನ ಕೈ ಬಿಗಿಯಾಗಿ ಹಿಡಿದಿದ್ದರು ಸುಮ. ನನ್ ಮಾತ್ ಕೇಳು ಸ್ಕಂದ, ಹೋಗ್ಬೇಡ. ನೀನ್ ಮಾಡದೇ ಇರೋ ತಪ್ಪನ್ನ ಆ ಅಭಿ ನಿನ್ ಮೇಲೆ ಒರೆಸೋಕೆ ಕಾಯ್ತಾ ಇರ್ತಾನೆ, ಅರ್ಥ ಮಾಡ್ಕೋ ಸ್ಕಂದ. ಸುಮಾ ಕೈ ಬಿಡಿಸಿಕೊಂಡು ಅವರನ್ನ ದೂರ ತಳ್ಳಿದ ಸ್ಕಂದ. ನೀನು ನನ್ ದಾರಿಗೆ ಅಡ್ಡ ಬರ್ಬೇಡ. ನಿನ್ ಮಾತ್ ಕೇಳಿದ್ರೆ ಅಷ್ಟೇ ನನ್ ಕತೆ ಹೇಳಿ ಬ್ಯಾಗ್ ಹಿಡಿದುಕೊಂಡು ಹೊರಡಲು ತಯಾರಾದ. ಮಗ ತಳ್ಳಿದಾಗ ನೆಲದ ಮೇಲೆ ಬಿದ್ದಿದ್ದ ಸುಮಾ ಕಣ್ಣೊರೆಸುತ್ತಾ ಮೆಲ್ಲನೆ ಎದ್ದು ನಿಂತರು. ಮನೆಯವರೆಲ್ಲ ಅಲ್ಲಿಯೇ ಇದ್ದರು. ಯಾರೊಬ್ಬರು ಏನೂ ಮಾತಾಡಲಿಲ್ಲ. ಅಭಿ ಬರುವವರೆಗೂ ನೀನು ಎಲ್ಲಿಗೂ ಹೋಗೋ ಆಗಿಲ್ಲ, ಅವನಿಗೆ ಎದುರಾಗಿ ನಿಂತ ರಾಘವ್ ಹೇಳಿದ. ಅದನ್ ಹೇಳೋಕ್ ನೀನ್ಯಾರು ಹೇಳಿ ರಾಘವ್ನ ಸರಿಸಿ ಅಲ್ಲಿಂದ ಹೋದ ಸ್ಕಂದ. ನಿಮ್ ಮಗ ಹೋಗ್ತಿದ್ದಾನೆ ನೋಡಿಮ, ತಡೆಯಿರಿ ಅವನನ್ನ. ಸುಮಾ ಕಡೆ ನೋಡಿ ಹೇಳಿದ ರಾಘವ್. ಅವರು ಅಳುತ್ತಾ ನಿಂತಿದ್ದರು. ಈಗ ನಿಮ್ಗೆಲ್ಲ ಗೊತ್ತಾಗಿರ್ಬೇಕಲ್ಲ, ಪಂಚಮಿಗೆ ಸಹಾಯ ಮಾಡಿದ ಯಾರು ಅಂತ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಅಂತೆ. ಆ ಮಾತು ನಿಜ ಅಂತ ಇಲ್ಲಿಗ್ ಬಂದ್ಮೇಲೆ ಗೊತ್ತಾಗಿದ್ದು. ಎಲ್ಲರೂ ಅನ್ಯೋನ್ಯವಾಗಿ ಇರೋ ಈ ಮನೆಯಲ್ಲಿ ಮನೆಯವರೇ ಮನೆಯಲ್ಲಿರೋ ಒಬ್ಬರ ಪ್ರಾಣ ತೆಗೆಯೋಕೆ ನೋಡಿದ್ರು. ಸುಮಾ ಕಡೆ ನೋಡುತ್ತಾ ಹೇಳಿದ ರಾಘವ್. ನಿಂಗೆ ಗೊತ್ತಿದೆ ಅಲ್ವಾ ಅದ್ ಯಾರು ಅಂತ? ಹೇಳಪ್ಪ. ಮೊನ್ನೆ ದೇವಸ್ಥಾನದಲ್ಲಿ ಗುರುಗಳು ಕೂಡ ದೊರೆಗೆ ಇದನ್ನ ಹೇಳಿದ್ರು, ಹೇಳು ಅದ್ಯಾರು ಅಂತ ಕೇಳಿದರು ಪಾರ್ವತಿ. ನಿಮ್ಮ ಚಿಕ್ಕ ಸೊಸೆ ಮತ್ತೆ ಅವ್ರ ಮಗ ಅಮ್ಮಮ್ಮ. ಅವನನ್ನು ಸಾಯಿಸುವಷ್ಟು ಕೋಪ ಇವರಿಗೆ ಯಾಕಂತ ನಂಗೆ ಗೊತ್ತಿಲ್ಲ. ಅವನು ದೊಡ್ಡಮ್ಮ ಅಂತ ಕರೆಯೋ ಇವರು ಮಗನ್ ಜೊತೆ ಸೇರಿ ಅವನ್ ಪ್ರಾಣ ತೆಗೆಯೋಕೆ ನೋಡಿದ್ರು. ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ. ಇವ್ರು ಮಾಡಿದ ಕರ್ಮ ಹೇಗೆ ಇವರಿಗೆ ಸಿಗುತ್ತೆ ನೋಡಿ ಹೇಳಿದ ರಾಘವ್. ಅವನ ಮಾತಿಗೆ ಸುಮಾ ತಲೆ ತಗ್ಗಿಸಿದರೆ ಉಳಿದವರೆಲ್ಲ ಅವರನ್ನೇ ನೋಡುತ್ತಾ ಬಾಕಿಯಾಗಿದ್ದರು. ಅದ್ಗೆ ನೀವು ಅಭಿನ ಸಾಯಿಸೋಕ್ ನೋಡಿದ್ರ? ಇವನ್ ಹೇಳ್ತಿರೋದು ನಿಜಾನ ಕೇಳಿದರು ವೈಶಾಲಿ.
ಅವರನ್ನೇನ್ ಕೇಳ್ತೀರಾ, ನಾನ್ ಹೇಳ್ತೀನಿ ಕೇಳಿ. ಮೊನ್ನೆ ರಾತ್ರಿ ಅಭಿ ಕಾಲಿಗೆ ಗಾಯ ಆಗಿದ್ದು ಈ ಮಹಾತಾಯಿಯಿಂದಾನೆ. ಸ್ಕಂದನನ್ನ ಹುಡುಕಿಕೊಂಡು ಮೊನ್ನೆ ರಾತ್ರಿ ಮನೆ ಹತ್ತಿರ ಯಾರೋ ಬಂದಿದ್ರು. ಅಭಿ ರಾತ್ರಿ ಮನೆಗೆ ಬರುವಾಗ ತಡ ಆಗಿತ್ತು. ಯಾರೋ ಕಾಂಪೌಂಡ್ ಒಳಗೆ ಓಡಾಡಿದ ಹಾಗಾಯ್ತು ಅಂತ ಯಾರು ಅಂತ ನೋಡೋಕೆ ಹೋದ. ಹಿತ್ತಲಿನ ಬಾಗಿಲು ತೆಗೆದು ಯಾರು ಅಂತ ಕೇಳಿದ. ಅಷ್ಟರಲ್ಲಿ ಅವನಿಗೆ ಅಲ್ಲಿ ಮರೆಯಲ್ಲಿ ಮಾತಾಡ್ತಾ ಇದ್ದ ಇಬ್ಬರು ಕಾಣಿಸಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಸ್ಕಂದ. ಇನ್ನೇನ್ ಅಭಿ ಅವನ ಹತ್ತಿರ ಹೋಗ್ಬೇಕು ಅಂದುಕೊಂಡು ಮುಂದೆ ಹೋದಾಗ ಅಭಿ ಕಡೆ ಕತ್ತಿ ಬಿಸಾಡಿದ್ರು. ಅದು ಅವನ ಕಾಲಿಗೆ ಬಿತ್ತು. ಅಲ್ಲಿಂದ ಅವನು ವಾಪಸ್ ಬಂದಿದ್ದಕ್ಕೆ ಬದುಕಿದ. ಮುಂದೆ ಹೋಗಿದ್ರೆ ಇವತ್ತು ಅಭಿ ನಮ್ ಜೊತೆ ಇರ್ತಾ ಇರ್ಲಿಲ್ಲ. ಆ ಚಂಡಾಳ ಮಗನ್ ಜೊತೆ ಇವರು ಕೂಡ ಸೇರ್ಕೊಂಡು ಸಂಬಂಧದಲ್ಲಿ ಮಗನಾಗೋ ಅಭಿನ ಸಾಯಿಸೋಕೆ ನೋಡಿದ್ರು. ಅವರಿಬ್ಬರು ಅಷ್ಟು ಹೊತ್ತಿಗೆ ಹಿತ್ತಲಲ್ಲಿ ಏನ್ ಮಾಡ್ತಿದ್ರು ಅಂತ ಅವರೇ ಹೇಳ್ಬೇಕು. ಅಷ್ಟು ಹೊತ್ತಿಗೆ ಬಂದಿದ್ ಯಾರು ಅಂತ ಕೂಡ ಅವರೇ ಹೇಳ್ಬೇಕು. ಸುಮಾ ಕಡೆ ನೋಡುತ್ತಾ ಹೇಳಿದ ರಾಘವ್. ಪಾರ್ವತಿ ಅವರು ಸುಮಾ ಕಡೆ ನೋಡಿ, ಸುಮಾ, ಇವನ್ ಹೇಳ್ತಿರೋದ್ ನಿಜಾನ ಕೇಳಿದರು. ಸುಮಾ ತಗ್ಗಿಸಿದ ತಲೆ ಮೇಲೆತ್ತಲಿಲ್ಲ. ಮಗ ಇಂಥ ಪರಿಸ್ಥಿತಿಯಲ್ಲಿ ತನ್ನನ್ನು ಸಿಕ್ಕಿಸಿ ಹಾಕಿ ಹೋಗ್ತಾನೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಸುಮಾ ಮೌನದಲ್ಲೇ ಪಾರ್ವತಿ ಅವರಿಗೆ ಉತ್ತರ ಸಿಕ್ಕಿತ್ತು. ಇದೇನಾಗ್ತಾ ಇದೆ ನನ್ ಮನೆಯಲ್ಲಿ? ದೊರೆ ಏನ್ ತಪ್ಪು ಮಾಡಿದಾನ ಅಂತ ಅವನ ಮೇಲೆ ಅಷ್ಟೊಂದು ಹಗೆ ನಿಂಗೆ? ದೊಡ್ಡಮ್ಮ ಅಂತ ಅವನು ಬಾಯಿ ತುಂಬಾ ಕರಿತಾನಲ್ಲ, ಅಂತವನನ್ನ ಸಾಯಿಸೋಕ್ ಹೋದಾಗ ಅದು ನಿಂಗೆ ನೆನಪಿಗೆ ಬರ್ಲಿಲ್ವಾ? ಪಾರ್ವತಿ ಅವರು ಕೇಳಿದಾಗ ಅವರಿದ್ದಲ್ಲಿ ಹೋದ ಸುಮಾ ಅವರ ಕಾಲು ಹಿಡಿದರು. ಅತ್ತೆ, ಅಭಿನ ಸಾಯಿಸೋ ಉದ್ದೇಶ ನನಗಿರ್ಲಿಲ್ಲ ಅತ್ತೆ, ದಯವಿಟ್ಟು ನನ್ನ ನಂಬಿ, ಅಳುತ್ತಾ ಹೇಳಿದರು. ಈಗತ್ರೆ ಏನು ಪ್ರಯೋಜನ ಇಲ್ಲ. ನಿನ್ ಮಗ ಹೋದ ಅಲ್ವಾ, ಅವನಿಂದನೇ ಹೋಗು. ಇನ್ನೊಂದು ಕ್ಷಣನೂ ಇಲ್ಲಿರ್ಬೇಡ. ಕೊಲೆ ಮಾಡೋ ಕಟುಕರಿಗೆ ಇಲ್ಲಿ ಜಾಗ ಇಲ್ಲ, ಹೊರಟೋಗಿಲ್ಲಿಂದ. ಸುಮಾರಟ್ಟೆ ಹಿಡಿದೆತ್ತಿ ಕೆನ್ನೆಗೊಂದು ಬಾರಿಸಿ ಬಾಗಿಲ ಬಳಿ ತಳ್ಳಿದರು ವಿಶ್ವನಾಥ್. ಕತೆ ಮುಂದುವರೆಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.